ಸೊ ಏನು ಆ್ಯಕ್ಟಿಂಗ್ ಅಣ್ಣ ನಿಮ್ದು ಇದರಲ್ಲಿ ಈ ಮೂವಿಲಿ? ಅದು ಏನು ಆ್ಯಕ್ಟಿಂಗ್ ಅಂತ ಗೊತ್ತಿಲ್ಲ ಕಣ. ಓಕೆ, ಹೇಳಿದ್ದಾರೆ ಕ್ಯಾರೆಕ್ಟರ್ ಇದೆ ಅಂತ ನಮ್ಮ ಕೌರವ ವೆಂಕಟೇಶ್ ಸರ್ ಮಾಸ್ಟ್ರು. ಆಮೇಲೆ ಪ್ರಥಮ್ ಸರ್ ಹೇಳಿದ್ದಾರೆ ಹಿಂಗೆ ಸಂತು ಇದೆ, ಒಳ್ಳೆ ಕಾಮಿಡಿ ರೋಲ್ ಇದೆ, ನೀನೇ ಮಾಡಬೇಕು ಅಂತ ತುಂಬ ದಿನದಿಂದ ಹೇಳಿದರು. ಬಿಗ್ ಬಾಸಿಂದ ಬಂದ ತಕ್ಷಣ ಒಂದು ಮಾತು ಕೊಟ್ಟಿದ್ರು, ನನ್ನ ಸಿನಿಮಾದಲ್ಲಿ ನಿನ್ಗೊಂದು ಆ್ಯಕ್ಟ್ ಮಾಡ್ತೀನಿ ಕಣ ಅಂತ. ಸೊ ಅದನ್ನು ಪ್ರೂವ್ ಮಾಡಿದ್ದಾರೆ. ನಾನೆಲ್ಲ ಸುಮ್ಮನೆ ಕಾಮಿಡಿಗೆ ಹೇಳ್ತಾರೆ ಅಂದ್ಕೊಂಡ್ಬಿಟ್ಟಿದ್ದೆ. ಇಲ್ಲ, ಕೊಕೇನ್ ಸಿನಿಮಾದಲ್ಲಿ ಮಾಡ್ತಾರೆ. ಕೊಕೇನ್ ಅಂತ ಸಿನಿಮಾ ತುಂಬ ಚೆನ್ನಾಗಿದೆ, ಒಳ್ಳೆ ಸ್ಕ್ರೀನ್ ಪ್ಲೇ ಎಲ್ಲ ತುಂಬ ಅದ್ಭುತವಾಗಿದೆ. ಕೌರವ ವೆಂಕಟೇಶ್ ಸರ್ ಎಲ್ಲ ಎಕ್ಸ್ಪ್ಲೇನ್ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಮೂಡ್ ಬಂದಿದೆ. ಒಂದೊಳ್ಳೆ ಸಬ್ಜೆಕ್ಟು, ಒಂದೊಳ್ಳೆ ಪಾತ್ರ ಹಾಕಿದ್ದಾರೆ. ಲಾಸ್ಟ್ ಟೈಮ್ ಮೀಟ್ ಮಾಡಿದಾಗಲೂ ಪ್ರಥಮ್ ಅವ್ರು ಹೇಳಿದ್ರು, ಆದರೆ ಇವ್ರಿಗೆ ಒಂದು ನಾನು ಚಾನ್ಸ್ ಕೊಟ್ಟಿದ್ದೆ, ಅಂದರೆ ಒಂದು ಆ್ಯಕ್ಟಿಂಗ್ ಇದು ಮಾಡ್ತಾ ಇದ್ದೀನಿ ಅಂತ ಅಂದ್ಬಿಟ್ಟು. ಸೊ ಅದ್ರಾಗ ಎಷ್ಟು ಖುಷಿ ಆಯ್ತು ಅಣ್ಣ ನಿಮಗೆ? ಸರ್ ನಿಜವಾಗ್ಲೂ ಪ್ರಥಮ್ ಅವ್ರ ಬಗ್ಗೆ ಹೇಳಬೇಕು ಅಂದರೆ ಹಾರ್ಟ್ಲಿ ಗುಡ್ ಪರ್ಸನ್. ಅವ್ರು ಹೇಳಿದ್ನ ಖಂಡಿತವಾಗ್ಲೂ ಮಾಡೇ ಮಾಡ್ತಾರೆ. ನನ್ನ ಬಗ್ಗೆ ಎಸ್ಪೆಷಲಿ ಒಳ್ಳೆ ಬಾಂಡಿಂಗ್ ಇದೆ, ಆಮೇಲೆ ಒಳ್ಳೆ ಪ್ರೀತಿ ಇದೆ. ತುಕಾಲಿ ಅಂದರೆ ಎಲ್ಲೋ ಒಂದು ಕಡೆ ಬೇರೆಯವ್ರಿಗಿಂತ ನನ್ನ ಮೇಲೆ ಒಂದು ಸ್ವಲ್ಪ ಪ್ರೀತಿ ಜಾಸ್ತಿ ಅವ್ರಿಗೆ. ಸಣ್ಣ ಪುಟ್ಟ ಯಾವುದೇ ಫಂಕ್ಷನ್ ಆಗಲಿ ಏನಾಗಲಿ ಒಂದು ಫೋನ್ ಮಾಡ್ತಾರೆ, ಹೋಗೋಣ ಬಾ ಅಂತಾರೆ, ಆಮೇಲೆ ನೀನು ಬರಲೇಬೇಕು ಅಂತ ಹಠ ಮಾಡ್ತಾರೆ. ಅದೆಲ್ಲ ಒಂದು ಕಡೆ ನಮಗೆ ಒಂದು ಬ್ರದರ್ ಸಿಕ್ತಂಗೆ ಖುಷಿ ಆಗುತ್ತೆ, ನಮ್ಮ ಜೊತೆ ಒಬ್ರು ಇದ್ದಾರಲ್ಲ ಅಂತ. ಅಣ್ಣ ಎಲ್ಲ ಕಡೆ ನೋಡ್ಕೊಂಡು ತುಕಾಲಿ ಸಂತೋರ್ ಅಂದರೆ ಹಾಸ್ಯ ಪ್ರಧಾನ ಚಿತ್ರಗಳಲ್ಲಿ ತುಂಬ ಕಾಣಿಸ್ಕೊಂಡಿದ್ದೀರಾ. ಇದು ಕೊಕೇನ್ ಅನ್ನೋದು ಒಂದು ಸ್ಮಗ್ಲಿಂಗು ಇದ್ರ ಥರ ರಿಲೇಟೆಡ್ ಸಬ್ಜೆಕ್ಟ್ ಅಂತ ನಮಗೆ ಅನಿಸುತ್ತೆ. ಹೇಗೆ ಅನಿಸುತ್ತೆ ಈ ಸಿನಿಮಾದಲ್ಲಿ? ಅದು ಸಬ್ಜೆಕ್ಟ್ ಹಂಗಿದ್ರು ಅದರೊಳಗೆ ಕಾಮಿಡಿ ಇದೆ, ಕಾಮಿಡಿ ಸಬ್ಜೆಕ್ಟ್ ಅಂತೆ. ಒಂದು ಕಾಮಿಡಿ ಮುಖಾಂತರ ಹೋಗ್ತಕ್ಕಂಥ ಒಂದು ಸಬ್ಜೆಕ್ಟು ಚೆನ್ನಾಗಿದೆ. ಅದು ಕಾಮಿಡಿ ಇದೆ ಅದರಲ್ಲಿ. ಕೊಕೇನ್ ಅನ್ನೋದೊಂದು ಡ್ರಗ್ಸು ಮತ್ತು ಗಾಂಜಾ ಈ ಥರ ಒಂದು ಸಬ್ಜೆಕ್ಟ್ ಆದ್ರೂ ಸೊ ಅದರೊಳಗೆ ಕಾಮಿಡಿ ಅನ್ನೋದಿದೆ.